ಪ್ರಿಯ ಸ್ನೇಹಿತರೆ ನಮಸ್ಕಾರ. ಇವತ್ತು ಒಂದು ವಂಡರ್ಫುಲ್ ವಿಷಯನ ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಪ್ರಿಯ ಬಂಧುಗಳೇ, ಯಾವಾಗಲೂ ನಾನು ತುಂಬ ಓದಿದ್ದೀನಿ ಅಂತ ಹೇಳ್ಬೋದೇ ಹೊರತು ನಾನು ಎಲ್ಲರಿಗಿಂತ ಜಾಸ್ತಿ ಓದಿದ್ದೀನಿ ಅಂತ ಹೇಳೋಕ್ಕಾಗೋದೇ ಇಲ್ಲ. ಕಾರಣ ನಾನು ಮಾಸ್ಟರ್ ಡಿಗ್ರಿ ಮಾಡಿರ್ಬೋದು, PhD ಮಾಡಿರ್ಬೋದು, ಮಗದೊಂದು ಮಾಡಿರ್ಬೋದು. ಆದರೆ ಎಲ್ಲವನ್ನು ಓದಿ ಮುಗಿಸಿದ್ದೀನಿ ಅನ್ನೋದಿದೆಯಲ್ಲ, ಅದು ಮೂರ್ಖತನ. ನನಗೆ ಭಾರವಾದಷ್ಟು ಓದಿದ್ದೀನಿ ಅಂತಂದಾಗ ನನಗೆ ಅಲ್ಲಿಗೆ ರೀಚ್ ಆಗಲಿಕ್ಕೆ ಆಗದೇ ಇರುವಷ್ಟು ನಾನು ಓದ್ಕೊಂಡಿದ್ದೀನಿ. ನನ್ನ ಜ್ಞಾನ ಅಷ್ಟೇ ಅಂತ ನಾವು ತಿಳ್ಕೊಬೇಕೆ ಹೊರತು ನಾವು ಎಲ್ಲರಿಗಿಂತ ಅತಿಯಾಗಿ ಓದ್ಬಿಟ್ಟಿದ್ದೀವಿ ಅಂತ ಅನ್ನೋದು, ಅಥವಾ ಸ್ಟಡಿ ಮಾಡಿ ನಾನು ಪಾಂಡಿತ್ಯ ಪಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಇದು ನಿಜವಾದ ಮೂರ್ಖತನದ ಪರಮಾವಧಿ. ನೋಡಿ, ಜೀವನದಲ್ಲಿ ಕಲಿಬೇಕಾಗಿರ್ತಕ್ಕಂಥದ್ದು ಸಾಕಷ್ಟು ಇದೆ. ಕಲಿಸುವಂಥರ ಜೊತೆಗೆ ಕಲಿತಕ್ಕಂಥದ್ದೇ ಹಲವಾರು ಅಂಶಗಳು ನಮ್ಮಲ್ಲಿ ಇನ್ನೂ ಇವೆ. ಆದರೆ ಇವತ್ತು ನಾವು ಆ ಕೆಲಸ ಮಾಡ್ತಾ ಇಲ್ಲ. ನಾನು ಒಂದಷ್ಟು ಓದಿದ ತಕ್ಷಣ ನಾನು ಪಂಡಿತನಾಗ್ಬಿಟ್ಟಿದ್ದೀನಿ, ನಾನು ಎಲ್ಲರಿಗಿಂತ ಶ್ರೇಷ್ಠನಾಗ್ಬಿಟ್ಟಿದ್ದೀನಿ, ನನಗೆ ಸಲ್ಲಬೇಕಾಗಿರೋ ಎಲ್ಲ ಗೌರವಗಳು ನನಗೇ ಸಲ್ಲಬೇಕು ಅಂತಕ್ಕಂಥ ಒಂದು ಮೂರ್ಖತನ ಇದೆಯಲ್ಲ, ಇದು ನಮ್ಮತನವನ್ನು, ನಮ್ಮ ಸಣ್ಣತನವನ್ನು ಪ್ರದರ್ಶನ ಮಾಡ್ತಕ್ಕಂಥ ಒಂದು ಏನಿದು ಮೂರ್ಖತನದ ಪರಮಾವಧಿ ಅಷ್ಟೇ. ಬಂಧುಗಳೇ, ಯಾವತ್ತೂ ನಾನು ಓದು ಮುಗಿಸಿದ್ದೀನಿ ಅಂತ ಅಂದ್ಕೊಳ್ತೀವಿ, ಅವತ್ತೇ ನಾವು ದಡ್ಡರಾಗಲಿಕ್ಕೆ ಒಂದು ಹೆಜ್ಜೆ ಮುಂದೆ ಇಡ್ತೀವಿ ಅಂತ ಹೇಳ್ಬೋದು. ಯಾವಾಗ ನಾನು ಇನ್ನೂ ಓದಬೇಕು, ಓದಿನ ಹಸುವಿದೆ, ಕಲ್ತ್ಕೊಳ್ಬೇಕು, ಅಲ್ಲಿ ಚಿಕ್ಕವರು ದೊಡ್ಡವರು ಅಂತ ಅನ್ನದೆ, ಎಲ್ಲರಿಂದಲೂ ಒಂದಷ್ಟು ಕಲಿತಕ್ಕಂಥ ಆಸೆ ಮತ್ತು ಹಂಬಲ ಇರತಕ್ಕಂಥ ವ್ಯಕ್ತಿ ಯಾವತ್ತೂ ಜೀವನದಲ್ಲಿ ಸೋಲೋದಿಲ್ಲ ಮತ್ತು ಸೋತು ನಿರಾಶನಾಗಿ ಕೈಕಟ್ಟಿ ಒಂದು ಕಡೆ ಕೂತ್ಕೊಳ್ಳೋದಿಲ್ಲ. ಅವನು ಯಾವಾಗಲೂ ಮೂವ್ ಆಗ್ತಾನೆ ಇರ್ತಾನೆ. ಲೈಫಲ್ಲಿ ಯಾವಾಗ ನಾನು ಕಲಿಯುವುದು ಮುಗಿದಿದೆ ಅಂದಾಗ ಅವನು ಜೀವನದಲ್ಲಿ ಮುಂದೆ ಸಾಗುವುದು ಕೂಡ ಮುಗಿದೋಗಿರ್ತದೆ ಅನ್ನೋದು ಯಾವತ್ತೂ ಮರಿಬಾರ್ದು. ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ.